5 ವರ್ಷ ನಾನೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿತೀನಿ ಅನ್ನುವಂತಹ ಸಿದ್ದರಾಮಯ್ಯ ಅವರ ಹೇಳಿಕೆ ಮತ್ತು ದಾಳ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈ ಬೆನ್ನಲ್ಲೇ ಅವರ ಪರವಾಗಿ ನಿಲ್ಲುವ ಬೆಂಬಲಿಗರ ಧ್ವನಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ನೋಡಿದ್ವಿ ನಾವು. ಇದರ ಜೊತೆಗೆ ಸಮುದಾಯವಾರು ಸ್ವಾಮೀಜಿಗಳು ಕೂಡ ಈಗ ಮಾತನಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಸೇರ್ಪಡೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಕುರುಬ ಸಮುದಾಯದ ಶ್ರೀಗಳು ನಿಂತಿದ್ದಾರೆ. ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕುರುಬ ಸಮುದಾಯದ ಶ್ರೀಗಳು ಸಿದ್ದರಾಮಯ್ಯ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಆಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ, 5 ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು, ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತಹ ಚರ್ಚೆನೇ ಸರಿಯಲ್ಲ ಅಂತ ಬಹಿರಂಗ ಸಮಾವೇಶದಲ್ಲಿ ಕುರುಬ ಸ್ವಾಮೀಜಿಗಳು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಅನೇಕ ಕಾರ್ಯಕ್ರಮಗಳು ಇವತ್ತು ಜನರ ಪರವಾಗಿದ್ದಾವೆ. ಆದ್ರಿಂದ ಇದನ್ನು ಸಹಿಸಕ್ಕಾಗದೇ ಇರುವಂತಹ ಮನಸ್ಸುಗಳು ಬಹುಶಃ ಇದನ್ನು ಮಾತನಾಡ್ತಿದ್ದಾವೆ. ಅದಕ್ಕೆ ನಾನು ಹೇಳೋದು ಸಿದ್ದರಾಮಯ್ಯನವರಿಗೆ, ನೀವು ಅಹಿಂದ ಪರ ಕೆಲಸ ಮಾಡ್ತಾ ಇರುವಂಥ, ಬಡವರ ಪರವಾಗಿ ಕೆಲಸ ಮಾಡ್ತಿರುವಂಥ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿರುವಂಥ ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇನು ಅದಕ್ಕೆ ಮನಸ್ಸು ಕೊಡೋದು ಬೇಡ, ಕಿವಿ ಕೊಡೋದು ಬೇಡ. ಈ ರಾಜ್ಯದ ಜನ ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಅಂತೇಳಿ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ದಿನ ಬೆಳಗಾದ ನೋಡ್ತಾ ಇರ್ತೀವಿ. ಇವತ್ತು ಭಾಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ನನಗೊಂದು ಇದನ್ನಿಸ್ತು, ಯಾಕೆ ಒಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂಥ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂಥವರು 5 ವರ್ಷ ಪೂರ್ಣಾವಧಿಗಿರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗುತ್ತೇನೋ ಹಾಗೆ ಅಂತೇಳಿ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ 2 ವರ್ಷ 3 ವರ್ಷ 2 ವರ್ಷ 1 ವರ್ಷ ಕೊಡೋ ಥರ ಮಾಡಿಬಿಟ್ರೆ ಆ ಪದವಿಗೆ, ಆ ಒಂದು ಕುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯಮಂತ್ರಿಗಳು ಈ ರಾಜ್ಯದ ಕೆಲಸ ಮಾಡುವಂಥ, ಬಡವರ ಪರವಾಗಿ ಕೆಲಸ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ಅವರು ಇಟ್ಕೊಂಡಿದ್ದಾರೆ. ನೀವು ಎಲ್ಲಿಯವರೆಗೆ ಇರ್ತೀರ? ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ, ಬಡವರ ಪರವಾಗಿ ವಿಧಾನಸೌಧದಲ್ಲಿ ಗಟ್ಟಿ ಧ್ವನಿಯಾಗಿ ಮಾತನಾಡುವಂಥ ಯಾರಾದರೂ ಒಬ್ಬ ನಾಯಕ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗಿದೆ. ಸೊ ಆದ್ದರಿಂದ ಅವರ ಕಾಲದಲ್ಲಿ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಒಂದು ನೆಲೆಯಾಗಲಿ, ಆ ಸಮುದಾಯಗಳಿಗೆ ಒಂದು ವಿಶೇಷವಾಗಿರುವಂಥ ಒಂದು ಹಕ್ಕನ್ನು ಅವರು ದಯಮಾಡಿಸಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅನೇಕ. ಇದು ಈಶ್ವರಾನಂದಪುರಿ ಸ್ವಾಮೀಜಿ ಅವರು ಹೇಳಿದಂತಹ ವಿಚಾರಗಳು. ನೋಡಿ, ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು, ಸಮುದಾಯವಾರು ಸ್ವಾಮೀಜಿಗಳಿರ್ತಾರಲ್ಲ, ಯಾವಾಗಲೂ ಅಷ್ಟೇ ಆ ಸಮುದಾಯದ ಮಾಸ್ ಲೀಡರ್ ಯಾರಿರ್ತಾರೆ ಅವರ ಬೆನ್ನಿಗೆ ನಿಲ್ಲೋ ಕೆಲಸವನ್ನ ಗಟ್ಟಿಯಾಗಿ ಮಾಡ್ತಾರೆ. ಇದು ಈಶ್ವರಾನಂದ ಸ್ವಾಮೀಜಿಗಳು ಫಸ್ಟ್ ಟೈಮ್ ಮಾಡಿರೋದಲ್ಲ. ಈ ಥರ ರಂಭಾಪುರಿ ಶ್ರೀಗಳಿಂದ ಹಿಡಿದು ತುಂಬ ಜನ ಆ ಸಮುದಾಯಕ್ಕೆ ಸೇರಿದಂತಹ ದೊಡ್ಡ ರಾಜಕಾರಣಿಗಳಿದ್ದಾಗ ಅವ್ರನ್ನ ಇಳಿಸಬಾರ್ದು, ಇವ್ರನ್ನ ಮಾಡಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಹೇಳ್ಬೋದು. ಅದು ಅವ್ರ ವೈಯಕ್ತಿಕ ಇಚ್ಛೆ ಕೂಡ. ಆಮೇಲೆ ಸಮುದಾಯದ ಧ್ವನಿಯಾಗಿ ಅವ್ರು ಮಾತಾಡ್ತಾರೆ. ಆಮೇಲೆ ಎಷ್ಟೊಂದು ಸಲ ಹೆಂಗಾಗುತ್ತೆ ಅಂದರೆ, ಇದನ್ನು ರಾಜಕಾರಣಿಗಳು ತಮಗೇನು ಬೇಕೋ ಅದನ್ನು ಸಮುದಾಯದ ಮೂಲಕ ಕೂಡ ಹೇಳಿಸೋದಿದೆ.